ಎಲ್ಲ ಎಕ್ಸ್ಕ್ಯೂಸ್ ಮೀ, ಆಗ್ಲೇ ಪ್ರಾಬ್ಲಮ್. ಸಾರಿ ಸರ್, ಅವನ ಸ್ವಲ್ಪ ನಾಲಿಗೆ ಬಹಳ ಉದ್ದ ಸರ್. ಹುಷಾರಾಗಿರೋ ಕೇಳಿ ಇಲ್ದ್ರೆ ಮಾಡ್ಬಿಡ್ತೀನಿ ಸರ್. ಅವನ ಪರವಾಗಿ ನಾನು ಸಾರಿ ಕೇಳ್ತೇನೆ ಸರ್. ಸರಿ. ಇಲ್ಲಿ ಸ್ವೀಟ್ ಅಂಗಡಿ ಎಲ್ಲಿದೆ? ಸ್ವಲ್ಪ ಮುಂದುಗಡೆ ಹೋಗಿ ಹಾಗೆ ಕೆಳಗೆ ಹೋದ್ರೆ ಅಲ್ಲೇ ಇದೆ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ದಯವಿಟ್ಟು ನೀವು 69 ರೂಮಿಗೆ ಹೋಗಿ ಸರ್. 96 ರೂಮ್ ಅನ್ಲಕ್ಕಿ ರೂಮ್ ಇದೆ ಸರ್. ಯಾರಿಗೆ? ನನ್ಗ ನಿಮ್ಗ? ಯಾರಿಗಾದ್ರೂ ಏನು ಸರ್, ಮಿಷಿನ್ ಇಂಪಾಸಿಬಲ್ ಆಗಬಾರ್ದಲ್ಲ ಸರ್. ನೀವ್ ಹೀಗೆ ಮಾತಾಡಿದ್ರೆ ತಾವನೊಬ್ನಿಗೆ ಅಲ್ಲ ನಿಮ್ಮಿಬ್ರಿಗೂ ಸೇರಿಸಿ ಮಾಡ್ಬಿಡ್ತೀನಿ. ಹಲೋ, ಇನ್ಸ್ಪೆಕ್ಟರ್ ಕಾಳಿಮುತ್ತು ಸ್ಪೀಕಿಂಗ್. ಇನ್ಸ್ಪೆಕ್ಟರ್ ಸರ್, ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇದ್ದೀನಿ. ಬೇಗ ಕೊಡಮ್ಮ, ರೌಂಡ್ಸ್ಗೆ ಟೈಮ್ ಆಯ್ತು. ಸರ್, ಹೋಟೆಲ್ ಮೈ ಡಾರ್ಲಿಂಗ್ ನಲ್ಲಿ ದಂಧೆ ನಡೀತಾ ಇದೆ. ಏನ್ ದಂಧೆ? ಅದೇ ಸರ್, ಹುಡುಗಿಯರ್ ನೆಟ್ಕೊಂಡು ದಂಧೆ ಮಾಡ್ತಿದ್ದಾರೆ. ಮಾಡಿದ್ರೆ ಮಾಡ್ಲಿ ಬಿಡಮ್ಮ, ನೀನ್ ಯಾಕೆ ಹೊಟ್ಟೆ ಉರ್ಕತಿಯಾ? ಬೇಕಾದ್ರೆ ನೀನು ಈ ದಂಧೆ ಮಾಡು, ಆದ್ರೆ ನಮಗ್ ಬರ್ಬೇಕಾದ ಮಾಮೂಲು ಕರೆಕ್ಟ್ ಆಗಿ ಬಂದ್ ಬಿದ್ಬಿಡ್ಬೇಕಪ್ಪ. ಥೂ, ನಿನ್ ಮನೆ ಕಾಯುವಾಗ ಬೇಕಾದ್ರೆ ನೀನೇ ನಿಂತ್ಕೊಂಡು ದಂಧೆ ಮಾಡ್ಕೋ. ಇವನೇನಿಲ್ಲಿ ಪಾಪ ಹೆಂಡತಿ ಸತ್ ಫೀಲಿಂಗ್ ಅಲ್ಲಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ನಾನೊಂದು ಸಮಾಧಾನ ಮಾಡ್ತೀನಿ. ಹಲೋ ಸತ್ಯಮೂರ್ತಿ. ಹಲೋ ಸರ್, ಏನ್ ನೀವಿಲ್ಲಿ? ಹನಿಮನಿ ಬಂದಿದ್ದೆ ಸರ್. ನಾನು ಗೊತ್ತು ಮಿಸ್ಟರ್ ಸತ್ಯಮೂರ್ತಿ, ನೀವೇನ್ ಹೇಳಿದ್ರು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್. ನಿಮ್ ಹೆಂಡತಿ ಸತ್ ದುಃಖನ ಮರೆಯೋಣ ಅಂತ ಬಂದಿದ್ದೀರಾ. ನಾನು ಅನುಭವದಿಂದ ಅರ್ಥ ಮಾಡ್ಕೋಬಲ್ಲೆ. ಬಟ್ ವಾಟ್ ಟು ಡು? ಸಾವು ಅನ್ನೋದು ನಮ್ ಕೈಲಿಲ್ವಲ್ಲ, ಎಲ್ಲ ಒಂದ್ ಲೀಲೆ. ಯಾರು ಡಾರ್ಲಿಂಗ್ ಈ ವೇದಾಂತಿ? ಇವಳು ನನ್ನ 4ನೇ ಹೆಂಡತಿ, ಹೆಸರು ಮೋಹಿನಿ ಅಂತ. ಇವ್ರು ನಮ್ಮ ಬಾಸು ಕಣೆ, ನರಸಿಂಹವರು ಅಂತ. ನಮಸ್ತೆ. ಹಲ್ಕ ನನ್ ಮಗನೇ, ಹೆಂಡತಿ ಸತ್ ತಿಥಿ ಕೂಡ ಆಗಿಲ್ಲ, ಆಗ್ಲೇ ಇನ್ನೊಂದ್ ಮಗನ? ಏನ್ ಸರ್, ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಎಷ್ಟೇ ಕ್ಲೋಸ್ ಆಗಿದ್ರು ಕೆಲವ್ರು ಹಾಳಾಗಲ್ಲ, ಎರಡೂ ಗೊತ್ತಾಗಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಲೈಫು ಅಂದ್ರೆ ಹಾಗೆ ಸರ್, ಈ ಆಳ ಆಗಲ್ಲ ಎರಡೂ ಗೊತ್ತಾಗಲ್ಲ. ಅದು ಗೊತ್ತಾಗೋಕೆ ತುಂಬಾ ಅನುಭವ ಇರ್ಬೇಕು ಸರ್. ಅದು ಸರಿ ಸರ್, ಮದುವೆ ಆಗಿ ಬಹಳ ದಿವಸದ ಮೇಲೆ ಹನಿಮೂನಿಗೆ ಬಂದಿದೆ. ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ, ಎಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಸಿಗ್ತೀನಿ ಸರ್. ಕಮಾಂಡ್ ಡಾರ್ಲಿಂಗ್. ನಡೀರಿ. ದೇವ್ರೆ, ನನ್ ಪ್ರಯತ್ನ ಎಲ್ಲ ಫೇಲ್ ಆಗೋಯ್ತು. ಈಗ ನೀನೇ ನನ್ ಕಾಪಾಡ್ಬೇಕು.